ವ್ಯಸನಗಳು ತುಂಬಾ ಇವತ್ತು ಸಾಮಾಜಿಕವಾಗಿ ಒಂದು ದೊಡ್ಡ ಪಿಡುಗೆ ಇದೆ ಅನ್ನುವಂಥದ್ದೆಲ್ಲ ತುಂಬಾ ಆತಂಕದ ವಿಷಯ. ಅದು ಯಾವ್ಯಾವ ವ್ಯಸನಗಳು ಅನ್ನೋದು ಈಗಾಗಲೇ ಅದರಿಂದ ಹೊರ ತರಕ್ಕಾಗದೇ ಇರುವಂತಹ ಮನಸ್ಥಿತಿ ಇವತ್ತೆಲ್ಲ ಬಂದಿರುವಂತದನ್ನು ಸಹ ನಾವು ನೋಡ್ತಾ ಇದ್ದೀವಿ. ಆದ್ರೆ ಆ ದಿನಗಳಲ್ಲಿ ಮಹಾಂತ ಶಿವಯೋಗಿಯವರು ಜೋಳಿಗೆಯನ್ನು ಹಿಡ್ಕೊಂಡು ಪ್ರತಿಯೊಬ್ಬರ ಮನೆಗೆ, ಮನೆ ಬಾಗಿಲಿಗೆ, ವ್ಯಕ್ತಿಗಳ ಹತ್ರ ಹೋಗಿ ಆ ಜೋಳಿಗೆಗೆ ಅವರಲ್ಲಿರ್ತಕ್ಕಂಥ ದುಶ್ಚಟಗಳನ್ನು ಜೋಳಿಗೆಗೆ ಹಾಕಿ ಅಂತ ಹೇಳಿ ಅದನ್ನು ತರ್ತಾ ಇರುವಂತದ್ದನ್ನು ನಾವೆಲ್ಲ ವಿಷಯಗಳನ್ನು ಇತಿಹಾಸದಲ್ಲಿ ನೋಡಿದ್ವಿ, ಅವರ ಜೀವನ ಚರಿತ್ರೆಯನ್ನು ನೋಡಿದ್ವಿ. ಅಂತಹ ಕೆಲಸ ಇವತ್ತಿನ ಪರಿಸ್ಥಿತಿಯಲ್ಲಿ ಸಹ ಆಗ್ಬೇಕಾಗಿದೆ. ವ್ಯಸನಗಳಿಂದ ಮುಕ್ತ ಆದಲ್ಲಿ ಮಾತ್ರ ಒಂದು ಸುಂದರ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ. ಆ ವ್ಯಸನಗಳಿಂದ ನಾವೆಲ್ಲರೂ ಸಹ ಮುಕ್ತರಾಗಬೇಕಾಗಿದೆ. ನಮ್ಮನ್ನು ಸೇರಿಸಿ, ನೀವೆಲ್ಲರೂ ಸೇರಿ ನಮ್ಮದೇ ಆದ ಒಂದು ಕೆಟ್ಟ ವ್ಯಸನಗಳನ್ನೆಲ್ಲ ನಾವೆಲ್ಲ ಅಳವಡಿಸ್ಕೊಂಡಿರ್ತೀವಿ. ಗೊತ್ತಿಲ್ಲದೆಯೋ ನಮ್ಮೊಳಗೆ ಬಂದದು ಸೇರ್ಕೊಳ್ಳುತ್ತದೆ. ನಮಗೆ ಗೊತ್ತಿರಲ್ಲ, ಅದು ಎಷ್ಟೋ ಸಂದರ್ಭದಲ್ಲಿ ಗೊತ್ತಿರಲ್ಲ. ಅಂತ ಸಂದರ್ಭದಲ್ಲಿ ನಾವು ಅದರಿಂದ ಹೊರಗಡೆ ಬರಬೇಕಾಗಿರುವಂತಹ ಅನಿವಾರ್ಯತೆ ಮತ್ತು ಅಗತ್ಯತೆ ಇವತ್ತಿದೆ. ಅದರಲ್ಲಿ ಇವತ್ತು ದೊಡ್ಡ ಒಂದು ಮೊಬೈಲ್ ಪಿಡುಗು ಸಹ ಬಂದ್ಬಿಟ್ಟಿದೆ. ಆ ಎಲ್ಲಾ ವ್ಯಸನಗಳ ಜೊತೆ ಕುಡಿತದ್ದು ಬಿಡಿ, ಡ್ರಗ್ಸ್ ಬಿಡಿ, ಅದನ್ನೆಲ್ಲ ಆಚೆಗೂ ಅದರ ಅಪಾಯದ ಸ್ಥಿತಿಯಲ್ಲಿ ಇವತ್ತು ಮೊಬೈಲ್ ಬಂದು ನಮ್ಮ ಎದುರು ಕೂತ್ಬಿಟ್ಟಿದೆ. ಇದು ದೊಡ್ಡ ಕೆಟ್ಟ ಪರಿಸ್ಥಿತಿಗೆ ನಾವೆಲ್ಲ ಬಂದಿರುವಂತದ್ದು ನಾವು ನೋಡ್ತಾ ಇದ್ವಿ. ಅದರಿಂದ ಆದಷ್ಟು ಮಟ್ಟಿಗೆ ನಾವು ಹೊರಗಡೆ ಬರುವಂತ ಕೆಲಸ ಇವತ್ತಿನ ಸಂದರ್ಭದಲ್ಲಿ ಆಗಿದೆ. ಇದರ ಕುರಿತಾಗಿ ಮೇಡಮ್ನವರು ತುಂಬಾ ಮಾತನಾಡ್ತಾರೆ. ವಿದ್ಯಾರ್ಥಿಗಳನ್ನು ಕರ್ಸ್ಬೇಕಂತೇಳಿ ಮೋಹನ್ ಅವರಿಗೆ ಮಾತಾಡಿದ್ವಿ. ಆದ್ರೆ ಸರ್ಕಾರದ ಸುತ್ತೋಲೆ ಇದರಲ್ಲಿ ಅದಿಲ್ಲ ಅನ್ನುವಂಥ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಮೇಡಮ್ ಕಾಲೇಜುಗಳಿಗೆ ಹೋಗೋಣ, ಕಾಲೇಜಿನಲ್ಲೇ ಹೋಗಿ ಆ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಈ ಕುರಿತಾಗಿ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಮತ್ತೆ ನಾವು ಮಾಹಿತಿಯನ್ನು ಕೊಡಬೇಕಾಗಿರುವಂತ ಜಾಗೃತಿ ಮಾಡುವಂತ ಜವಾಬ್ದಾರಿ ಸಾಮಾಜಿಕ ಹೊಣೆಯನ್ನು ಹೊತ್ತಿರುವಂತಹ ನಿಮ್ಮೆಲ್ಲರ ಮೇಲಿದೆ ಅನ್ನುವ ಮಾತುಗಳನ್ನು ಹೇಳ್ತಾ, ಇಂಥ ಸಂದರ್ಭದಲ್ಲಿ ನನ್ನನ್ನು ಸೇರಿಸಿ ಆ ಒಂದಿಷ್ಟು ವ್ಯಸನಗಳಿಂದ ಮುಕ್ತವಾಗುವಂತ ಕೆಲಸವನ್ನ ನಾವೆಲ್ಲರೂ ಮಾಡೋಣ. ಒಬ್ಬರನ್ನು ವ್ಯಸನ ಮುಕ್ತರನ್ನಾಗಿ ಮಾಡುವ ಒಂದು ಸಂಕಲ್ಪವನ್ನು ಇವತ್ತಿನಿಂದ ನಾವು ಮಾಡೋಣ ಅಂತ ಹೇಳ್ತಾ, ಆ ಸಂಕಲ್ಪಕ್ಕಾಗಿ ನಾವೆಲ್ಲರೂ ಒಂದು ಸುಂದರ ಸಮಾಜವನ್ನು ಕಟ್ಟೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ. ನಮಸ್ಕಾರ. ಈ ದಿನ ತಾಲೂಕು ಆಡಳಿತದ ವತಿಯಿಂದ ಡಾಕ್ಟರ್ ಮಹಾಂತ ಶಿವಯೋಗಿಗಳ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಮಹಾಂತ ಶಿವಯೋಗಿಗಳ ದಿನಾಚರಣೆಯನ್ನ ನಾವು ವ್ಯಸನ ಮುಕ್ತ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೀವಿ. ಇಂದಿನ ಒಂದು ಆಧುನಿಕ ಜನ್ಸಿ ಯುಗದಲ್ಲಿ ಒಬ್ಬ ಮಹಾನ್ ವ್ಯಕ್ತಿಯ ಜನ್ಮ ದಿನಾಚರಣೆಯನ್ನ ವ್ಯಸನ ಮುಕ್ತ ದಿನಾಚರಣೆ ಎಂದು ಆಚರಿಸಬೇಕಾದಂತಹ ಒಂದು ಸಂದರ್ಭ ಒದಗಿ ಬಂದಿದೆ. ಯಾಕಪ್ಪ ಅಂತ ಹೇಳಿದ್ರೆ, ಇಂದಿನ ಯುವ ಜನತೆ ಮಾದಕ ವಸ್ತುಗಳಿರಬಹುದು ಅಥವಾ ಇತರೆ ದುಶ್ಚಟಗಳನ್ನ ಒಂದು ವ್ಯಸನವನ್ನಾಗಿ ಮಾಡಿಕೊಂಡು ತಮ್ಮ ಜೀವನ ಶೈಲಿಯನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ನಮ್ಮ ಯುವ ಜನತೆಗೆ ಏನಪ್ಪಾ ಕರೆ ಕೊಡೋಕೆ ಇಷ್ಟಪಡ್ತೀನಿ ಅಂದ್ರೆ, ಕ್ಷಣಿಕ ಸುಖಕ್ಕಾಗಿ ಮುಂದಿನ ಭವಿಷ್ಯವನ್ನ ಹಾಳು ಮಾಡಿಕೊಳ್ಬೇಡಿ. ಏನಪ್ಪಾ ಅಂತ ಹೇಳಿದ್ರೆ, ಇಂದಿನ ಅದೊಂದು ನಶೆ ಇರಬಹುದು, ಡ್ರಗ್ಸ್ ಇರಬಹುದು, ಕುಡಿತ ಇರಬಹುದು, ಆ ಎಲ್ಲದೂ ಕೂಡ ಕ್ಷಣಿಕವಾಗಿ ನಿಮಗೆ ಸುಖ ಕೊಡ್ಬೋದೇ ಹೊರತು ಇಡೀ ಜೀವನವನ್ನೇ, ನಿಮ್ಮ ಇಡೀ ಒಂದು ಆರೋಗ್ಯವನ್ನೇ ಅದು ಹಾಳು ಮಾಡುವಂತಹ ಪರಿಸ್ಥಿತಿ ಬರ್ತದೆ. ಅಂದಿನ ಮಹಾಂತ ಶಿವಯೋಗಿಗಳು ಇಡೀ ಸಮಾಜದ ಅಂಕುಡೊಂಕನ್ನ ತಿದ್ದಬೇಕು, ಆ ಸಮಾಜವನ್ನ ವ್ಯಸನ ಮುಕ್ತವನ್ನಾಗಿ ಮಾಡಬೇಕು ಅಂತ ಹೇಳಿ ಅಂದಿನ ದಿನಮಾನಗಳಲ್ಲಿ ಹೋರಾಟ ಮಾಡಿದ್ರು. ಅವರು ತಮ್ಮ ಜೋಳಿಗೆಯನ್ನ ಸಮಾಜದ ಮುಂದೆ ಒಡ್ಡಿ, ನಿಮ್ಮ ಒಂದು ಏನು ವ್ಯಸನ ಇದೆ ಆ ವ್ಯಸನವನ್ನ ಜೋಳಿಗೆಗೆ ಹಾಕಿ ಅಂತ ಹೇಳ್ತಾ ಇದ್ರು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಜೋಳಿಗೆಗೆ ಹಾಕೋದು ಅಂದ್ರೆ ಅರ್ಥ ಅದರಿಂದ ಮುಕ್ತವಾಗೋದು, ಅದು ನಮ್ಮದಲ್ಲ ಅನ್ನೋ ಒಂದು ಭಾವನೆ ಬರ್ತಾ ಇತ್ತು. ಅದೇ ರೀತಿಯಲ್ಲಿ ಅವರು ಮಹಾಂತ ಶಿವಯೋಗಿಗಳು ನಿಮ್ಮ ದುಶ್ಚಟವನ್ನ ನನ್ನ ಜೋಳಿಗೆಗೆ ಹಾಕಿ ನಿಮ್ಮ ಜೀವನ ಶೈಲಿಯನ್ನ ಉತ್ತಮ ಪಡಿಸಿಕೊಳ್ಳಿ ಅಂತ ಹೇಳ್ತಾ ಹೋಗ್ತಾರೆ. ಅಂತಹ ಒಬ್ಬ ಮಹಾನ್ ವ್ಯಕ್ತಿಯ ಜೀವನವನ್ನ ನಾವೆಲ್ಲರೂ ಕೂಡ ಅಧ್ಯಯನ ಮಾಡಿ ಅವರ ಜೀವನ ಶೈಲಿಯನ್ನ ನಾವು ಅಳವಡಿಸ್ಕೊಂಡ್ರೆ ನಿಜಕ್ಕೂ ಕೂಡ ನಮ್ಮ ಬದುಕು ಬಂಗಾರ ಆಗುತ್ತೆ. ಇಂದಿನ ಒಂದು ಪ್ರಸ್ತುತರಿಗೆ ಬರೋದೇ ಆದ್ರೆ ಇಂದಿನ ಯುವ ಜನತೆ ವ್ಯಸನಗಳಿಗೆ ದಾಸರಾಗ್ತಾ ಇದ್ದಾರೆ. ಕುಡಿತಾ ಇರ್ಬೋದು, ಡ್ರಗ್ಸ್ ಇರ್ಬೋದು, ಅದೆಲ್ಲದರ ಒಂದು ಜೊತೆಗೆ ಮೊಬೈಲ್ ಗೀಳು ಕೂಡ ಅತ್ಯಂತ ಒಂದು ದೊಡ್ಡ ದುಶ್ಚಟವಾಗಿ ಪರಿಣಮಿಸ್ತಾ ಇದೆ. ನಾನು ಯುವ ಜನತೆಗೆ ಏನಪ್ಪಾ ಹೇಳೋದು ಅಂದ್ರೆ, ಈ ಮೊಬೈಲ್ ದುಶ್ಚಟದಿಂದ ತಾವು ಹೊರಗೆ ಬರಬೇಕು, ನಿಜವಾದ ಒಂದು ಪುಸ್ತಕ ಸಂಸ್ಕೃತಿಯನ್ನು ತಾವು ರೂಢಿಸಿಕೊಳ್ಬೇಕು. ಯಾಕಂತ ಹೇಳಿದ್ರೆ ಈ ಮೊಬೈಲ್ ಬಂದು ಅದೊಂದು ದುಶ್ಚಟವಾಗಿ ಪರಿಣಮಿಸಿದೆ. ಅವರು ತಮ್ಮ ಆರೋಗ್ಯವನ್ನು ಕಳ್ಕೊಳ್ತಾ ಇದ್ದಾರೆ, ಸಮಯವನ್ನ ಪೋಲುತ್ತಾ ಇದ್ದಾರೆ, ಒಂದು ಓದುವ ಸಂಸ್ಕೃತಿ ಹಾಳಾಗ್ತಾ ಇದೆ. ಇದೆಲ್ಲವನ್ನ ನಾವು ಪರಿಗಣಿಸಿದಾಗ ನಿಜಕ್ಕೂ ಕೂಡ ನಮ್ಮ ಯುವ ಜನತೆಯ ಒಂದು ಭವಿಷ್ಯದ ಬಗ್ಗೆ ಆತಂಕ ಉಂಟಾಗುತ್ತೆ. ಹಾಗಾಗಿ ಈ ಮೊಬೈಲ್ ದುಶ್ಚಟದಿಂದ, ಮೊಬೈಲ್ಗಳಿಂದ ಹೊರಗಡೆ ಬನ್ನಿ.
ಪುಸ್ತಕ ಓದುವಂತಹ ಸಂಸ್ಕೃತಿಯನ್ನ ಬೆಳೆಸ್ಕೊಳ್ಳಿ. ಜೊತೆಗೆ ಈ ಒಂದು ದುಶ್ಚಟಗಳಿಂದ ದೂರ ಇದ್ದು ಆರೋಗ್ಯಕರವಾದಂತಹ ಜೀವನ ಶೈಲಿಯನ್ನ ರೂಢಿಸ್ಕೊಳ್ಬೇಕು. ಉತ್ತಮ ಆಹಾರ, ಉತ್ತಮ ವ್ಯಾಯಾಮ, ಆರೋಗ್ಯದ ಅಭ್ಯಾಸಗಳು, ಉತ್ತಮ ಒಂದು ಫುಡ್ ಹ್ಯಾಬಿಟ್ಸ್, ಅಂದ್ರೆ ಈ ಜಂಕ್ ಫುಡ್ ನಿಂದ ಕೂಡ ಹೊರಗೆ ಬರ್ಬೇಕು. ಈ ಜಂಕ್ ಫುಡ್ ನ ತಿನ್ನೋದು ಕೂಡ ಅದೊಂದು ಕೂಡ ವ್ಯಸನವಾಗಿ ಪರಿಣಮಿಸ್ತಾ ಇದೆ. ಸೊ ಹಾಗಾಗಿ ಆಧುನಿಕ ಜೀವನ ಶೈಲಿಯ ಒಂದು ದುಶ್ಚಟಗಳಿಂದಾಗಿ ಆರೋಗ್ಯವನ್ನ ಕಳ್ಕೊಳ್ತಾ ಇದ್ದೀರಾ. ಮತ್ತೆ ಜೊತೆಗೆ ಇಡೀ ಜೀವನ ಕೂಡ ಒಂದು ಬಲಿಯಾಗ್ತಾ ಇದೆ. ಮುಂದಿನ ಭವಿಷ್ಯದ ಬಗ್ಗೆ ನಿಮಗೆ ಪರಿಕಲ್ಪನೆ ಇಲ್ಲದೆ ಇಂದಿನ ಕ್ಷಣಿಕ ಸುಖಕ್ಕಾಗಿ ನೀವು ನಿಮ್ ಜೀವನನ ಹಾಳು ಮಾಡ್ಕೊಳ್ಳೋದು ಬೇಡ. ಬದುಕನ್ನ ಬಂಗಾರವಾಗಿಸ್ಕೊಳ್ಳೋಣ. ಮಹಾಂತ ಶಿವಯೋಗಿಗಳ ಒಂದು ಜೀವನ ಚರಿತ್ರೆಯನ್ನ ಓದಿಕೊಂಡು ಅವರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಆದ್ರೂ ನಾವು ನಮ್ಮ ದುಶ್ಚಟಗಳಿಂದ ದೂರ ಇದ್ದು ಬದುಕನ್ನ ಬಂಗಾರವಾಗಿಸ್ಕೊಳ್ಳೋಣ ಅಂತ ಹೇಳ್ತೇನೆ. ಧನ್ಯವಾದಗಳು. ಮಾದಕ ವಸ್ತು, ತಂಬಾಕು ವಸ್ತುಗಳ ಸೇವನೆಯು ನನಗೆ ಮತ್ತು ಮಾನವ ಸಮಾಜಕ್ಕೆ ಮಾರಕವೆಂದು ಇದರಿಂದ ಮಾನವನ ದೇಹವಲ್ಲದೆ ಮನಸ್ಸು ಮತ್ತು ಸ್ವಾಸ್ಥ್ಯ ಸಮಾಜ ಅನಾರೋಗ್ಯ ಪೀಡಿತವಾಗುತ್ತಿರುವುದು ಮತ್ತು ಗ್ರಾಮೀಣ ಹಾಗೂ ನಗರ ಪ್ರದೇಶದ ಯುವಜನತೆ ಇದರ ದಾಸ್ಯಕ್ಕೆ ಒಳಗಾಗುತ್ತಿರುವುದು ತಿಳಿದಿದೆ. ಇದರಿಂದ ಮಾನವನ ಆರ್ಥಿಕ ಸಾಮಾಜಿಕ ಸ್ಥಿತಿ ಅಧೋಗತಿಗೆ ಇಳಿಯುತ್ತಿದೆ. ಆದ್ದರಿಂದ ಪೂಜ್ಯ ಡಾಕ್ಟರ್ ಮಹಾಂತ ಶಿವಯೋಗಿ ಸ್ವಾಮಿಗಳ ಜನ್ಮದಿನದ ಈ ದಿನದಂದು ನಾನು ಮದ್ಯಪಾನ, ಮಾದಕ ವಸ್ತು, ತಂಬಾಕು ವಸ್ತುಗಳನ್ನು ತ್ಯಜಿಸುತ್ತೇನೆ ಹಾಗೂ ತ್ಯಜಿಸುವಂತೆ ಮಾಡುತ್ತೇನೆ ಎಂದು ಪ್ರತಿಜ್ಞಾವಿಧಿ ಕೈಗೊಳ್ಳುತ್ತೇನೆ.